ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ವ 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 ಬಸ್ಸು ಪೂಜೆ ಎಲ್ಲ ಸಂದಕ್ಕಾಯ್ತಾ? ಮಗು ರಚನೆ ಮಾಡ್ಲಿಲ್ಲ ತಾನಲ್ಲಿ? ಇಲ್ಲ ಅಜ್ಜಿ. ಅಜ್ಜಿ ಅವ್ವ ಎಲ್ಲಿ? ಅಯ್ಯಯ್ಯಯ್ಯ ಯಾಕವ ಹಂಗ್ ಕೂಗ್ತಿದ್ಯಾ? ಅವ್ವ ಅಪ್ಪ ಹಿಂಗೆ ಯೋನನ ತಂದ್ಯಾ ಹೆಂಗೆ? ಅವ್ವ ನಾನು ದೇವಸ್ಥಾನದಿಂದ ಬರುವಾಗ ಚಂದ್ರು ನೋಡ್ದೆ. ಚಂದ್ರು ಊರಿಗೆ ಬಂದಿದ್ದಾರೆ ಅವ್ವ. ಏನ್ ಹೇಳ್ತಿದ್ಯಾ? ಚಂದ್ರ ಮೂಮೆನಿಂದ ಈಟ್ ಬೇಗ ಬಂದ್ಬಿಟ್ರ? ಮತ್ತೆ ಬೀಗ್ತಮ್ಮ ಮುಂದಿನ ವಾರ ಬರೋದು ಅಂದ್ರು. ಮನೆಗ್ ಕರ್ಕೊ ಬರೋದಲ್ವಾ ಬಸ್ಸು? ಅಜ್ಜಿ ಚಂದ್ರನ್ ಕರೆಯೋಷ್ಟ್ರಲ್ಲಿ ಕಾರ್ ಪಾಸ್ ಆಯ್ತಜ್ಜಿ. ಚಂದ್ರು ಯೋನನ ಬಂದಿದ್ರೆ ನಿನ್ನ ಮಗಿನ ಮಾಡಕ್ ಇಲ್ಲಿಗೆ ಬರ್ತಿರ್ಲಿಲ್ವೇ? ಅದು ಚಂದ್ರನೇ ಅಂತ ಅನುಮಾನ ಅವ್ವ. ಚಂದ್ರ ನಿನ್ನ ನೋಡಿದ್ರ? ಇಲ್ಲ ಅಪ್ಪಯ್ಯ, ಅವ್ರು ಫೋನಲ್ಲಿ ಮಾತಾಡ್ತಾ ಆ ಕಡೆ ತಿರ್ಗಿದ್ರು. ಆ ಕಡೆ ತಿರ್ಕೊಂಡವ್ರನ್ನ ಚಂದ್ರನೇ ಅಂತ ಅದ್ ಹೆಂಗ್ ಹೇಳ್ತೀಯ ಬಸ್ಸು? ಬಂಗಾರ, ನಿನ್ನ ಮಗಳಿಗೆ ಇತ್ತೀಚೆಗೆ ಗಂಡನ ಜಪ ಸಾನೆ ಆಗೋಗದೆ. ಅದಕ್ಕೆ ಯಾರನ್ನ ನೋಡಿ ಚಂದ್ರು ಅನ್ಕೊಂಡವಳೆ. ಮಗಳೇ, ನೀನ್ ಸರಿಯಾಗಿ ನೋಡ್ದ ಅವ್ರನ್ನ? ಕಾರ್ ಬೇರೆದೆ ಅಪ್ಪಯ್ಯ, ಅದ್ರಲ್ಲಿ ಚಂದ್ರನೇ ಕೂತಿದ್ರು ಅಂತ ನನ್ಗೆ ಅನಿಸ್ತಿದೆ. ವಸು ಬ್ಯಾರೆ ಯಾರನ್ನ ನೋಡಿ ಚಂದ್ರು ಅನ್ಕೊಂಡಿದ್ಯಾ ಅನ್ಸ್ತೈತೆ. ಮುಂದಿನ ವಾರ ಬರ್ತೀನಿ ಅಂತ ಚಂದ್ರುನೇ ಹೇಳಿಲ್ವೇ? ಹೇಳಿದ್ರು ಅವ್ವ, ಆದ್ರೆ ಅಯ್ಯ ನಿನ್ ಗಂಡ ಊರಿಗೆ ಬಂದ್ರೆ ಇಲ್ಲಿಗೆ ಬರ್ದೇ ಇರಕ್ಕಿಲ್ಲ. ಇಲ್ಲಿಗೆ ಬಂದ್ಮ್ಯಾಕೆ ನಿನ್ನ ಅವ್ರ ಮನೆ ಕರ್ಕೊಂಡು ಹೋಗದೆ ಇರ್ತಾರ? ಮಗಳಿಗಾಗ್ಲೇ ತವರು ಬೇಸರ ಆಗಿರ್ಬೇಕು ಬಂಗಾರ. ಅದಕ್ಕೆ ಗಂಡನ ಮನೆ ಹೋಗಿ ಅಂದಾಗೆ ಗಂಡನ್ನೇ ಕಂಡಂಗೆ ಹೇಳ್ತಾವಳೆ. ಏನೇ ಆಗ್ಲಿ ತವರು ತವರೇ, ಗಂಡನ ಮನೆನೇ ಅಳಿ ಅಂದ್ರೆ. ವಸು ಇಲ್ಲಿಗೆ ಬಂದು ವರ್ಷ ಆಗ್ಲಿಲ್ವೇ? ಅಜ್ಜಿ ನನಗ್ ತವ್ರ ಬೇಸರ ಆಯ್ತು ಅಂತ ಅಥವಾ ಗಂಡನ್ ಮನೆಗೆ ಹೋಗ್ಬೇಕು ಅನ್ನೋ ಬೈಕೆಯಿಂದ ಈ ಮಾತು ಹೇಳ್ತಾ ಇಲ್ಲ. ನಂಗೆ ಚಂದ್ರನೇ ನೋಡ್ದಂಗಾಯ್ತು. ಅವ್ರು ಇಲ್ಲಿಗೆ ಬಂದು ಫೋನ್ ಮಾಡ್ಲಿಲ್ವಲ್ಲ, ಆ ಅನುಮಾನದಲ್ಲಿ ನಾನು ಹೇಳ್ತಿದ್ದೀನಿ. ವಸು ಚಂದ್ರುಗೆ ನಿನ್ ಮ್ಯಾಕೆ ಸ್ಯಾನೆ ಪಿರುತಿ. ಅವ್ರು ಯೋನಾನ ಊರಿಗೆ ಬಂದಿದ್ರೆ ಅವ್ರ ಅವ್ವ ನನ್ನ ಮಾಡಕ್ಕೂ ಮೊದಲು ಇಲ್ಲಿ ಬಂದು ನಿನ್ನನ್ನು ಮಾತಾಡ್ಸಿರೋರು. ಸುಮ್ಮನೆ ಯಾಕವ ಯೋನೋ ಚಿಂತೆ ಮಾಡ್ತೀಯ? ಏ ಹಂಗೂ ಇಲ್ಲ ಹಿಂಗೂ ಇಲ್ಲ. ಮೊದಲು ಮಗಿ ಕಡೆಗೆ ಗಮನ ಕೊಡು. ಹಸುವಾಗ್ತೈತೆ ಅನ್ಸ್ತೈತೆ, ಅಳ್ತೈತೆ ನೋಡು. ಹೋಗಿ ಯೋನನ ಉಣ್ಸ್ ಹೋಗು. ಆ ಬಾಳ್ ಮನೇಲಿ ಇನ್ನೇನು ಜಿಂಕೆನ ಹಿಡಿಬೇಕು. ಅಷ್ಟೆಲ್ಲ ಯಾರೋ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರಲ್ಲಪ್ಪ. ಒಂದು ವೇಳೆ ಸಹನನೇ ಕತ್ಲೆಯಲ್ಲಿ ಗೂಸ ಕೊಟ್ಬಿಟ್ಲ? ಇಲ್ಲ 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 ಇಲ್ಲ. ಒಂದು 3-4 ಜನ ಸೇರಿ ತಂಗಿತ್ತು. ಆ ಕಪ್ಪೆ ನನ್ನ ಮಕ್ಕಳು ಏನಾದ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರ? ರಾಜವಲಿ ಅವರೇ, ಇವಾಗ ಹೇಗಿದ್ದೀರಾ? ರಾಜವಲಿಗೇನೋ ಯಾವಾಗ ರಾಜನೇ ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಹಂಗಾದ್ರೆ ಇದು ಯಾರೋ ನಿಮ್ಗೆ ಹೊಡೆದಿರೋ ಏಟಾ? ಏನೋ ಇಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ಏನು ಬಂದಿರೋ ವಿಷಯ? ಯಾಕೆ ನಿಮ್ಮನ್ನು ವಿಚಾರಿಸ್ಕೊಳಕ್ ಬರಬಾರ್ದಿತ್ತಾ? ಬಂದ್ರೆ ಪರವಾಗಿಲ್ಲ, ಜೊತೆಲೇ ಗೂಸ ಬಿದ್ರೆ ಭಯ. ಏನಂದ್ರಿ? ಏನಿಲ್ಲ. ಹೌದು, ನಿನ್ನೆ ನೀವು ಆ ಪಾಳ್ ಮನೆಯಿಂದ ಯಾವಾಗ ವಾಪಸ್ ಬಂದ್ರಿ? ಪಾಳ್ ಮನೆನಾ? ನಾನು ಅಲ್ಲಿಗೆ ಹೋಗಿದ್ದಿಸಿ ನಿಮ್ಗೆ ಗೊತ್ತು? ಅದು ಮನೇಲಿ ಯಾರೋ ಮಾತಾಡ್ದಂಗಾಯ್ತು, ಅದಕ್ಕೆ ಕೇಳಿದೆ. ನಂಗೆ ಈ ಫೋಟೋ ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ರಾತ್ರಿನೇ ವಾಪಸ್ ಬಂದ್ಬಿಟ್ಟೆ. ಈ ಫೋಟೋದಲ್ಲಿ ಇರೋರು ನಿಮ್ಗೆ ಏನಾದ್ರು ಗೊತ್ತಾ? ಅಲ್ಲಿಂದಲೇ ತೋರಿಸಿ, ನೋಡ್ತೀನಿ. ಇಲ್ಲ, ಈ ಫೋಟೋದಾಗಿರೋ ವ್ಯಕ್ತಿ ಯಾರು ಅಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಯಾವುದೋ ಹಳೆ ಫೋಟೋ, ಗೊತ್ತಾಯ್ತಾ ಇಲ್ಲ? ಈ ಫೋಟೋನ ತೋರಿಸಿ ನಿಮ್ಮ ತಂದೆ ಹತ್ರನೋ ತಾಯಿ ಹತ್ರನೋ ಹೇಳ್ತೀರಾ? ಇವ್ರ ಬಗ್ಗೆ ಹೇಳಿದ್ರೆ ನನಗೆ ಸ್ಯಾನೆ ಖುಷಿ ಆಯ್ತದೆ. ನಿಮಗೆ ಖುಷಿ ಆಯ್ತದೆ ಅಂದರೆ ಖಂಡಿತ ಮಾಡ್ತೀನಿ. ಈ ರಾಜ ಓಲಿರೋದೆ
ನಿಮ್ಮಂಥ ಸೇವೆ ಮಾಡೋದಕ್ಕೆ. ಕೊಡಿ ಫೋಟೋ. ಸ್ಯಾನೆ ಥ್ಯಾಂಕ್ಸ್. ನಾನು ಇನ್ನು ಬರ್ತೀನಿ. ಯಾ ಎಲ್ರು ಹಿಂಗ್ ಗುಂಪು ಕಟ್ಕೊಂಡ್ಬಂದ್ಬಿಟ್ಟಿದ್ದೀರಾ, ಏನಾಯ್ತು? ಅಮ್ಮ ನಮ್ಮನ್ನು ಕಾಪಾಡು ತಾಯಿ. ನಮ್ಮ ಜಮೀನಲ್ಲಿ ಯಾರೋ ಬಂದು ಏನೇನು ಮಾಡ್ತಾವ್ರೆ ತಾಯಿ. ಲೇ ಯಾರ್ಯಾರೋ ಬಂದು ಯೋನೇನೋ ಮಾಡ್ತಿಲ್ಲಕಲ್ಲ, ಯೋನ್ ಮಾಡಬೇಕು ಅದನ್ನೇ ಮಾಡ್ತಾವ್ರೆ. ಅಲ್ಲ ದೊಡ್ಡವ್ರೆ, ಇವರು ಏನ್ ಹೇಳ್ತಾವ್ರೆ? ದೊಡ್ಡ ಕಂಪ್ನಿಯವರು ನಮ್ಮ ಊರ್ನಾಗ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹೇಳಿ ಜಾಗನ ಸರ್ವೆ ಮಾಡಕ್ ಬಂದವ್ರೆ. ಅದನ್ನೇ ತಪ್ಪು ತಿಳ್ಕೊಂಡು ನಮ್ಮ ಜನ ಅದನ್ನ ಹೇಳೋಕೆ ಇಲ್ಲಿಗೆ ಬಂದವ್ರೆ. ಅನ್ನ ಕೊಡೋ ಭೂಮಿ ಮೇಲೆ ಸಿಮೆಂಟ್ ಇಟ್ಟಿಗೆ ಹಾಕಿ ಫ್ಯಾಕ್ಟ್ರಿ ಕಟ್ಟಿದ್ರೆ ನಾವು ಏನು ಮಾಡ್ಬೇಕು ದೋರೆ? ಈ ಭೂಮಿ ನಂಬ್ಕೊಂಡು ಒಂದು ಹೊತ್ತಿನ ಗಂಜಿಗೆ ದಾರಿ ಮಾಡ್ಕೊಂಡಿದ್ವಿ. ಈ ಭೂಮಿನೇ ಇಲ್ಲ ಅಂದಮೇಲೆ ಹೆಂಗ್ ಬದುಕೋದು ಒಡಿಯ? ಏನ್ರಲ್ಲ, ನನ್ನ ವಿರುದ್ಧನೇ ಧ್ವನಿ ಏರ್ಸು ಮಾತಾಡುವಷ್ಟು ಧೈರ್ಯ ಬಂದ್ಬಿಡ್ತಾವ ನಿಮಗೆ? ಅಲ್ಲ ದೊಡ್ಡವ್ರೆ, ಅವ್ರು ನಿಮ್ ತಾವೇನ್ ಕೋಪ್ದ ಮಾತಾಡ್ತಿಲ್ಲ, ತಮ್ ಸಂಘಟನೆ ಹೇಳ್ಕೊತವ್ರೆ. ಇದ್ರಾಗ ಸಂಕಟ ಪಡೋದು ಏನೈತೆ ಕಂಟಿ? ನಮ್ಮ ಊರ್ನಾಗ ಫ್ಯಾಕ್ಟ್ರಿ ಆದ್ರೆ ಜನಕ್ಕೆ ಕೈ ತುಂಬ ಕೆಲಸ ಸಿಗ್ತದೆ ಮತ್ತು 3 ಹೊತ್ತು ಊಟ ಸಿಗ್ತದೆ. ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಭೂಮಿನ ಇನ್ಯಾರಿಗೋ ಕೊಟ್ಟು ಗುಲಾಮರಾಗಿ 3 ಹೊತ್ತು ತಿನ್ನೋದಕ್ಕಿಂತ ನಾವೇ ಮಾಲೀಕರಾಗಿ 1 ಹೊತ್ತು ತಿನ್ನೋದ್ರಲ್ಲಿ ನಮ್ದಿರ್ತೈತಲ್ವ ದನಿ. ನೋಡ್ರಲ್ಲ, ಯೋನ್ ಮಾಡಿದ್ರಿ ಊರು ಒಳ್ಳೇದಾಯ್ತದೆ, ನಿಮ್ಮನ್ನೆಲ್ಲ ಹೆಂಗ ನೋಡ್ಕೋಬೇಕು ನನಗೆ ಸಂದಾಗಿ ಗೊತ್ತೈತೆ. ನಾನು ಯೋನೆ ಮಾಡಿದ್ರು ಅದನ್ನ ನಿಮ್ಮ ಒಳ್ಳೇದಕ್ಕೆ ತಿಳ್ಕೊಳ್ಳಿ. ಇನ್ನು ಈ ವಿಷಯದಾಗ ದೂಸರಾ ಮಾತು ಬೇಡ. ಹೇಳೋದೆಲ್ಲ ಹೇಳಿದ್ದಾಯ್ತಲ್ಲ, ಒಳ್ಳೆ ದೊಡ್ಡವ್ರೆ, ನೀವೆಲ್ಲ ತಿಳಿದವರು, ನಿಮ್ಗೆ ಹೇಳೋಷ್ಟು ದೊಡ್ಡ ನಾನಲ್ಲ. ಆದ್ರೆ ಈ ಇಸ್ದಾಗೆ ಜನ ಹೇಳೋದೇ ಸರಿ ಅನ್ಸ್ತೈತೆ. ಗಂಟೆ ನೀನೇನು ಚಿಕ್ಕ ಹುಡುಗ, ಇವೆಲ್ಲ ನಿಂಗೆ ತಿಳಿಯಾಕಲ್ಲ. ನನಗೆ ಉಸಿರಿರೋದೇ ಈ ಊರ ಮ್ಯಾಕೆ, ಈ ಜನಗಳ ಮ್ಯಾಕೆ. ಅವ್ರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡ್ತೀರಾ? ನಾನು ಹಗಲು ರಾತ್ರಿ ಸಾನೆ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಜನಗಳಿಗೆ ಲಾಭ ಆಯ್ತದೆ ಅಂತಾನೆ ಒಪ್ಪಿಗೆ ಕೊಟ್ಟಿರೋದು. ತಿಳ್ಕ, ಇದರಿಂದ ನಮ್ಮ ಊರಿಗೆ ಸಾನೆ ಒಳ್ಳೇದಾಯ್ತದೆ. ನೀ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ.